ಎನ್ಯುವಲ್ ಎಕ್ಸಾಮಿನೇಷನ್ 3 ಕ್ವಶನ್ ಪೇಪರ್ ನೋಡಿ. ಕ್ವಶನ್ ನಂಬರ್ 1 ಸ್ಟೇಟ್ಮೆಂಟ್ 1 ಅಲ್ಲಿ ಪೋಲನ್ ಗ್ರೇನ್ ಆಫ್ ಮೆನಿ ಸ್ಪೀಸೀಸ್ ಕಾಸ್ ಕ್ರೋನಿಕ್ ರೆಸ್ಪಿರೇಟರಿ ಡಿಸಾರ್ಡರ್. ಎಸ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಜನರೇಟಿವ್ ಸೆಲ್ ಇಸ್ ಬಿಗ್ಗರ್ ದ್ಯಾನ್ ವೆಜಿಟೇಟಿವ್ ಸೆಲ್. ನೋ, ಇದು ರಾಂಗ್. ಯಾಕಂದ್ರೆ ವೆಜಿಟೇಟಿವ್ ಸೆಲ್ಸ್ ಏನಿರುತ್ತಂತಂದ್ರೆ ಬಿಗ್ಗರ್ ದ್ಯಾನ್ ಜನರೇಟಿವ್ ಸೆಲ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದಾಗತ್ತೆ ಅಂದ್ರೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಅಂದ್ರೆ ಆಪ್ಷನ್ ನಂಬರ್ ಬಿ ಈಸ್ ದಿ ಕರೆಕ್ಟ್. ಕ್ವಶನ್ ನಂಬರ್ 2, ನೇಮ್ ದಿ ಪ್ರೊಸೆಸ್ by which spermatids are transformed into spermatozoa. ನೋಡಿ, ಸ್ಪರ್ಮ್ಯಾಟಿಡ್ಸ್ ದಿಂದ ಸ್ಪರ್ಮ್ಯಾಟೋಜೋವಾ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಈ ಒಂದು ಪ್ರೊಸೆಸ್ಗೆ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಕರಿತೀವಿ. ಆಪ್ಷನ್ ನಂಬರ್ ಸಿ. ಮತ್ತೆ ಸ್ಪರ್ಮ್ಯಾಟೋಜೋವಾದಿಂದ ಸ್ಪರ್ಮ್ಸ್ ಗಳಾಗಿ ಏನ್ ಫಾರ್ಮೇಶನ್ ಆಗ್ತಾವಲ್ಲ, ಮ್ಯಾಚೂರ್ ಸ್ಪರ್ಮ್ಸ್, ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸ್ಪರ್ಮಿಯೇಷನ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ. ಬಟ್ ಅದು ಯಾವಾಗ ಸ್ಪರ್ಮ್ಯಾಟೋಜೋವಾ ಟು ಸ್ಪರ್ಮ್ ಅಂತ ಕೇಳಿದಾಗ. ಕ್ವಶನ್ ನಂಬರ್ 3, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಮೇನ್ಲಿ ಕಂಟೈನ್. ಇದರಲ್ಲಿ ಪ್ರೊಜೆಸ್ಟ್ರೋಜನ್ ಅಂಡ್ ಈಸ್ಟ್ರೋಜನ್ ಕಾಂಬಿನೇಷನ್ ಇರುತ್ತೆ. ಬೇಕಾದ್ರೆ ನೀವು ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು. ಸೊ ಎಷ್ಟನೇ ಪೇಜ್ ನಂಬರ್ ಅಲ್ಲಿ ನಿಮಗೆ ಇದು ಸಿಗತ್ತೆ ಅಂತಂದ್ರೆ 45, ಪೇಜ್ ನಂಬರ್ 45 ಅಲ್ಲಿ XO type of sex determination is observed in grasshopper. B is the right answer. If double stranded DNA has 30% of thymine, then calculate the percentage of guanine in the DNA. ಇದು ಎಷ್ಟಾಗತ್ತಪ್ಪ ಅಂತಂದ್ರೆ 20% ಆಗುತ್ತೆ. ಯಾಕಂತಂದ್ರೆ A ಪ್ಲಸ್ T ಪ್ಲಸ್ G ಪ್ಲಸ್ C ಇಸ್ ಈಕ್ವಲ್ ಟು ಎಷ್ಟಾಗಬೇಕಂತಂದ್ರೆ 100 ಆಗಬೇಕು. ಇದರಲ್ಲಿ A ಇಸ್ ಈಕ್ವಲ್ ಟು T ಇರುತ್ತೆ, G ಇಸ್ ಈಕ್ವಲ್ ಟು ಸಿ ಇರುತ್ತೆ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಡಬಲ್ ಸ್ಟ್ಯಾಂಡರ್ಡ್ ಥೈಮಿನ್ ಅನ್ನು ಕೊಟ್ಟಿದ್ದಾರೆ. ಥೈಮಿನ್ ಎಷ್ಟು ಪರ್ಸೆಂಟೇಜ್ ಇದೆ, 30% ಇದೆ ಅಂತ ಹೇಳ್ತಾರೆ. ಥೈಮಿನ್ 30% ಆದ್ರೆ ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಆಫ್ ಗಾನಿನ್. ನೋಡಿ, ಥೈಮಿನ್ 30% ಆದ್ರೆ ಇದು 30 ಆದ್ರೆ ಇದು ಕೂಡ 30ನೇ ಆಗಿರ್ತದೆ. ಎಷ್ಟಾಯ್ತು, 60 ಆಯ್ತು. ಅಂತಂದ್ರೆ ಗಾನಿನ್ ಎಷ್ಟಿರುತ್ತೆ ಹೇಳಿ, 20 ಇರುತ್ತೆ. ಇದು ಮತ್ತೆ ಸೈಟೋಸಿನ್ ಎಷ್ಟಿರುತ್ತೆ, 20. ಅಂದ್ರೆ 60 ಪ್ಲಸ್ 20 100 ಆಯ್ತು. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಐಡೆಂಟಿಫೈ ದ ಫಾಲೋವಿಂಗ್ ಆರ್ಡರ್ ಆಫ್ ಎವಲ್ಯೂಷನ್. ಸೊ ನೀವು ಎವಲ್ಯೂಷನ್ ಅಲ್ಲಿ ಆರ್ಡರ್ ಯಾವ್ದು ಬರುತ್ತೆ ಅಂದ್ರೆ, ಒಂದೇದ್ದು ಹೋಮೋ ಹ್ಯಾಬಿಲಿಸ್ ಬರುತ್ತೆ, ನೆಕ್ಸ್ಟ್ ಹೋಮೋ ಇರೆಕ್ಟಸ್, ನೆಕ್ಸ್ಟ್ ನಿಯಾಂಡರ್ಥಲ್ ಮ್ಯಾನ್, ನೆಕ್ಸ್ಟ್ ಹೋಮೋ ಸೇಪಿಯನ್ಸ್. ಎವಲ್ಯೂಷನ್ ಟಾಪಿಕ್ ಅಲ್ಲಿ ಬರುವಂತದ್ದು ಸೀಕ್ವೆನ್ಸ್ ಅಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಸೆಲ್ಸ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಡ್ಯೂರಿಂಗ್ ದಿ ಅಲರ್ಜಿ. ಅಲರ್ಜಿ ಒಳಗಡೆ ಯಾವ ಸೆಲ್ಸ್ ಇದರಲ್ಲಿ ಆಕ್ಟಿವಿಟಿ ಪಾರ್ಟಿಸಿಪೇಟ್ ಆಗುತ್ತೆ ಅಂದ್ರೆ ಮ್ಯಾಸ್ಟ್ ಸೆಲ್ಸ್. ಐಡೆಂಟಿಫೈ ದ ಡಿಸೀಸ್ ವೆನ್ ಲಿಪ್ಸ್ ಅಂಡ್ ಫಿಂಗರ್ ನೇಲ್ಸ್ ಮೇ ಟರ್ನ್ ಗ್ರೇ ಟು ಬ್ಲೂಯಿಶ್ ಇನ್ ಕಲರ್, ಸಿವಿಯರ್ ಕೇಸಸ್. ಅಂದ್ರೆ ಯಾವ ಒಂದು ರೋಗದಲ್ಲಿ ಲಿಪ್ಸ್ ಮತ್ತೆ ಫಿಂಗರ್ಸ್ ಗ್ರೇ ಕಲರ್ ಇದ್ದು ಬ್ಲೂಯಿಶ್ ಕಲರ್ ಆಗಿ ಟರ್ನ್ ಆಗುತ್ತೆ ಅಂತಂದ್ರೆ ಇದಕ್ಕೆ ಆನ್ಸರ್ ಯಾವುದು, ನಿಮೋನಿಯಾ. ಕ್ವಶನ್ ನಂಬರ್ 9, ನ್ಯೂಟ್ರಿಷನಲ್ ಕ್ವಾಲಿಟಿ ಆಫ್ ಕರ್ಡ್ ಈಸ್ ಇಂಪ್ರೂವ್ಡ್ ಬೈ ವಿಚ್ ವಿಟಮಿನ್. ಎಸ್, ವಿಟಮಿನ್ B12. The majority of baculovirus used as biological control agent are rich in the genus of. ಯಾವ ಜೀನಸ್ ಅಲ್ಲಿ ಹೆಚ್ಚಾಗಿರುತ್ತೆ ಅಂದ್ರೆ ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್, NPV. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ NPV ಅಂತಾನೂ ಕೂಡ ಕರೀತಾರೆ. ಕ್ವಶನ್ ನಂಬರ್ 11, ರಿಸ್ಟ್ರಿಕ್ಷನ್ ಸೀಕ್ವೆನ್ಸ್ ಆಫ್ ಈಕೋ R1 GAA TTC 3-GAA TTC. ಇದು ಬರಲ್ಲ. ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ಬಿ, ಯಾಕಂದ್ರೆ 5-GAA TTC ಇದು ಕರೆಕ್ಟ್. ವಿಚ್ ಗ್ರೋತ್ ಕರ್ವ್ ಇಸ್ ಆಬ್ಟೈನ್ಡ್ ವೆನ್ ರಿಸೋರ್ಸ್ ಅವೈಲಬಿಲಿಟಿ ಇನ್ ದ ಹ್ಯಾಬಿಟಾಟ್ ಇಸ್ ಅನ್ಲಿಮಿಟೆಡ್. ಅಂತಂದ್ರೆ ರಿಸೋರ್ಸ್ ಹೇಗಿದೆ, ಅನ್ಲಿಮಿಟೆಡ್ ಆಗಿದೆ. ಕ್ವಶನ್ ನಂಬರ್ 12, ವಿಚ್ ಗ್ರೋತ್ ಕರ್ವ್ ಇಸ್ ಆಬ್ಟೈನ್ಡ್ ವೆನ್ ದ ರಿಸೋರ್ಸಸ್ ಅವೈಲಬಿಲಿಟಿ ಇನ್ ಎ ಹ್ಯಾಬಿಟಾಟ್ ಈಸ್ ಅನ್ಲಿಮಿಟೆಡ್. ಅಂದ್ರೆ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದ್ರೆ ಜೆ ಶೇಪ್ಡ್ ಕರ್ವ್ ಫಾರ್ಮೇಶನ್ ಆಗುತ್ತೆ. ಇದೇ ರೀತಿ ರಿಸೋರ್ಸಸ್ ಏನಾದ್ರೂ ಲಿಮಿಟೆಡ್ ಇತ್ತಂದ್ರೆ ಅದನ್ನ ಲಾಜಿಸ್ಟಿಕ್ ಗ್ರೋತ್ ಅಂತ ಕರಿತೀವಿ. ಎಸ್ ಶೇಪ್ ಅಲ್ಲಿ ಕರ್ವ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 13, ವಿತ್ ರಿಗಾರ್ಡ್ ಟು ಫೀಟಸ್ ಇನ್ ಹ್ಯೂಮನ್ ಬೀಯಿಂಗ್ ಸಮ್ ಆಫ್ ದ ಫಾಲೋವಿಂಗ್ ಇವೆಂಟ್ಸ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಡೆವಲಪ್ಮೆಂಟ್. ನೋಡಿ, ಫಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫಾರ್ಮೇಶನ್ ಆಗೋದು ಯಾವುದು, ಹಾರ್ಟ್. ಇದು ಒಂದನೇದಾಗಿರ್ತದೆ. ಹಾರ್ಟ್ ಈಸ್ ಫಾರ್ಮ್ ಅಟ್ ದ ಬಿಗಿನಿಂಗ್, ನಂಬರ್ 1. ನೆಕ್ಸ್ಟ್ ಡೆವಲಪ್ಮೆಂಟ್ ಆಗೋದು ಲಿಮ್ಸ್ ಅಂಡ್ ಡಿಜಿಟ್, ನಂಬರ್ 2. ನೆಕ್ಸ್ಟ್ ನಂಬರ್ 3 ಯಾವ್ದಂತಂದ್ರೆ ಮೇಜರ್ ಆರ್ಗನ್ಸ್. ನಂಬರ್ 4, ಐಲಿಡ್ಸ್ ಆರ್ ಸಪರೇಟ್ ಅಂಡ್ ಐಲ್ಯಾಶಸ್ ಆರ್ ಫಾರ್ಮ್ಸ್. ಅಂದ್ರೆ 4th ಆಪ್ಷನ್ ಇಸ್ ದಿ ರೈಟ್ ಆನ್ಸರ್.
Question number 14. The following are some of the in situ conservation methods except ಕೆಳಗೆ ಬಹಳಷ್ಟಕ್ಕೊಂದು ಇನ್ ಸಿಟು ಕನ್ಸರ್ವೇಷನ್ ಅಂತ ಇದೆ, ಬಟ್ ಆದ್ರೆ ಯಾವುದು ಅಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಇನ್ ಸಿಟು ಅಂತಂದ್ರೆ ಆನ್ ಸೈಟ್, ಅಂದ್ರೆ ಇದ್ದ ಜಾಗದಲ್ಲಿ ನಾವು ಎನ್ವಿರಾನ್ಮೆಂಟ್ ಅನ್ನು ಪ್ರೊಟೆಕ್ಟ್ ಮಾಡೋದು. ಆದ್ರೆ ಯಾವುದು ಬಿಟ್ಟು ಬೊಟಾನಿಕಲ್ ಗಾರ್ಡನ್ಸ್, ಇದನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಕ್ರಿಯೇಟ್ ಮಾಡೋದು, ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಕೇರ್ ಒಳಗಡೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತಾರೆ. ದ ಹಿಸ್ಟೋರಿಕ್ ಕನ್ವೆನ್ಷನ್ ದ ಅರ್ತ್ ಸಮಿಟ್ ಹೆಲ್ಡ್ ಇನ್ ರಿಯೋ ಡಿ ಜನೈರೋ ಇನ್ 1992 ಟು ಡಿಸ್ಕಸ್ ಆನ್, ಎದ್ರ ಮೇಲೆ ಡಿಸ್ಕಸ್ ಮಾಡಿದ್ರು ಇವರು? ಬಯೋಲಜಿಕಲ್ ಡೈವರ್ಸಿಟಿ ಮೇಲೆ ಡಿಸ್ಕಸ್ ಮಾಡಿದ್ರು. ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. ಕ್ವಶನ್ ನಂಬರ್ 16. ದ ಅನಿಮಲ್ಸ್ ಕಾಲ್ಡ್ ಲೋಬ್ ಫಿನ್ಸ್, ಒಂದೇದು ಯಾವ್ದಪ್ಪ ಅಂತಂದ್ರೆ ಲೋಬ್ ಫಿನ್ಸ್. ನಂಬರ್ 1 evolved into first amphibians that lived on both land and water. Dengue and chikungunya disease are spread through the Aedes mosquito. Aedes is the second one. The enzyme used to break open release DNA in fungal cell. ಫಂಗೈಯಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಖೈಟಿನೇಸ್ ಎನ್ಸೈಮ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮೆಲಾಡೋಗೈನಿ ಇನ್ಕೊಗ್ನಿಸಿಯಾ ಈಸ್ ಎ ನೆಮ್ಯಾಟೋಡ್. ಇದು ನೆಮ್ಯಾಟೋಡ್ ಇಂದ ಬಂದಿರುವಂತದ್ದು. The rate of decomposition is slower if detritus rich in chitin. ಲಿಗ್ನಿನ್ ಏನಾದ್ರೂ ಹೆಚ್ಚಿಗಿತ್ತಂದ್ರೆ ಫಾಸ್ಟ್ ಆಗುತ್ತೆ, ಖೈಟಿನ್ ಏನಾದ್ರೂ ಹೆಚ್ಚಿತ್ತಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇದು ಸ್ಲೋ ಆಗುತ್ತೆ. ಎಸ್, ಆಲ್ ದ ಬೆಸ್ಟ್.